ಹೆಸರು ಭಾಷಾಪ್ಪ ಅಂತೇಳಿ. ಸೊ ಇವ್ರು ಜನವರಿಯಿಂದ ಥೆರಪಿ ಬರ್ತಾ ಇದ್ದಾರೆ. ಮನೆಗೆ ತಗೊಂಡೋಗಿ ಈಗ 6 ತಿಂಗಳಾಯ್ತು. ರೆಗ್ಯುಲರ್ ಆಗಿ ಮಕ್ಕಳು ಮನೆಯವರು ಎಲ್ಲರೂ ಥೆರಪಿ ಮಾಡ್ತಾ ಇದ್ದಾರೆ. ಅಪ್ಪಗೊಂದು ಬೆಸ್ಟ್ ಆಗಿ ರಿಸಲ್ಟ್ ಬಂದಿದೆ. ಅವಳು ತುಂಬಾ ವರ್ಷಗಳಿಂದ ಇದ್ದಂತ ಪ್ರಾಬ್ಲಮ್ಮು ಸರಾಸರಿ ಬಂದು 15 ದಿನಕ್ಕೆ ಗುಣ ಆಗುತ್ತೆ. ಬಂದು 15 ದಿನಕ್ಕೆ ಬುಕ್ ಮಾಡಿ ಮನೆಗೆ ತಗೊಂಡೋಗಿ ಥೆರಪಿ ಮಾಡ್ತಾ ಇದ್ದಾರೆ. ಹೆಂಗಿದ್ದಾರೆ, ಏನಕ್ಕೋಸ್ಕರ ತಗೊಂಡೋದ್ರು ಅಂತ ಅವರೇ ಹೇಳ್ತಾರೆ, ಕೇಳಿಸ್ಕೊಳ್ಳೋಣ. ಜೊತೆಗೆ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಭಾಷಾ ಅಂತ ಹೇಳಿ ಭದ್ರಾವತಿ ಜಗಪಟ್ ನಗರದಿಂದ ಬರ್ತಾ ಇದ್ದೀವಿ. ನಾವು ಜನವರಿ 9ನೇ ತಾರೀಕಿಂದ ಇಲ್ಲಿಗೆ ಬರ್ತಾ ಇದ್ದೀವಿ. ಜನವರಿ 1ನೇ ತಾರೀಕು 15ನೇ ತಾರೀಕಿಗೆ ನಾವು ಬುಕ್ ಮಾಡಿದ್ದೀವಿ. ಬಂದಿದ್ದ ಮೇಲೆ ಎಲ್ಲ ನಮಗೆ ತರಬೇತಿ ಎಲ್ಲ ತೊಗೊಂಡಿದ್ದ ಮೇಲೆ ಇಲ್ಲಿ ಎಲ್ಲ ಅನುಕೂಲ ಆಗಿದೆ. ನಮಗೆ ಕಿಡ್ನಿ ಸ್ಟೋನ್ ಇತ್ತು, 6 ದಿವಸಕ್ಕೆ ಕಿಡ್ನಿ ಸ್ಟೋನ್ ಹೋಗಿದೆ. ಆಮೇಲೆ ಬೆನ್ನು ಹೋಯಿತು, ಅದು ಹೋಗಿದೆ. ಮತ್ತು ಡಾಕ್ಟ್ರು ಅಪಾಯಿಂಟಿಸ್ ಆಗಿತ್ತು, ಅದು ಹೇಳಿದ್ರು, ಅವರು ಆಪ್ರೇಷನ್ ಮಾಡಬೇಕಂತ ಹೇಳಿದರು. ಮತ್ತು ನಾವಿಲ್ಲಿ ಬಂದು ಬೆಡ್ ಎಲ್ಲ ತೊಗೊಂಡಿದ್ದ ಮೇಲೆ ಎಲ್ಲ ಕಡಿಮೆ ಆಗಿದೆ. ಈಗ ಏನೂ ಇಲ್ಲ, ಎಲ್ಲ ಮತ್ತೆ ಎಲ್ಲ ರಿಪೋರ್ಟ್ ಎಲ್ಲ ತಗೊಂಡು ತೋರಿಸಿದ್ದೀವಿ, ಎಲ್ಲ ಕಡಿಮೆ ಆಗಿದೆ. ಮತ್ತು 40 ವರ್ಷದ ಆಕ್ಸಿಡೆಂಟ್ ಆಗಿದ್ದು ಒಂದು ನೋವು ಇತ್ತು ನಮಗೆ ಬೆನ್ನಲ್ಲಿ, ಆ ನೋವು ಅಂತೂ ಹೋಗಿದೆ. ಇವಾಗ ನಮಗೆ ಮಾತ್ರೆ ಇಂಜೆಕ್ಷನು ಎಲ್ಲ ತಗೊಂಡು ಎಲ್ಲ ನನಗೆ ಸಾಕಾಗ್ಬಿಟ್ಟಿತ್ತು. ಇಲ್ಲಿ ಬಂದಿದ್ದ ಮೇಲೆ ಸರಾಕೇರಿಗೆ ಬಂದಿದ್ದ ಮೇಲೆ ನಮಗೆಲ್ಲ ಕಡಿಮೆ ಆಗಿದೆ. ಆಮೇಲೆ ನಾವು ಎಷ್ಟು 14 ಜನ ಬರ್ತಾ ಇದ್ದೀವಿ ನಮ್ಮ ಮನೆಯಿಂದ. ಆಮೇಲೆ ಬಂದು ಇಲ್ಲಿಗ ಬೆಡ್ಡು, ಸ್ಟೀಮು ಮತ್ತು ತ್ರೀವಾಲ್ ಎಲ್ಲ ತೊಗೊಂಡು ಮನೆಗೆ ಹೋಗಿದ್ದೀವಿ. ಈಗೆಲ್ಲ ಅಲ್ಲೇ ಮಾಡ್ತಾ ಇದ್ದಾರೆ. ಆ ಬೆನ್ನು ಮಾತ್ರ ಇಲ್ಲಿಗೆ ಬರ್ತೀವಿ, ಚೇರಿಗೆ ಮಾತ್ರ ಬರ್ತೀವಿ. ಇಲ್ಲಿ ಎಲ್ಲ ನೀವು ಈಗ ಅಕ್ಕಪಕ್ಕದವ್ರಿಗೆಲ್ಲ ಹೇಳಿ, ನಮ್ಮ ಸರಾಕೇರಿಗೆ ನೀವೆಲ್ಲ ಹೇಳಬೇಕು. ನೀವೆಲ್ಲ ಬಂದಿದ್ದ ಮೇಲೆ ಯಾವ ಥರ ಆಗತ್ತೆ ಅಂತ ನೀವು ಅಕ್ಕಪಕ್ಕದವ್ರಿಗೆ ಹೇಳಿ. ಈಗ ಮೊನ್ನೆ ಜ್ವರ ಬಂದಾಗ ನನಗೆ ಬರಬಾರ್ದು ಅಂತ ಮಾಡಿದ್ದೆ. ಮತ್ತು ಈಗ ಬಂದು ಬೆಡ್ ಮನೆಯಲ್ಲಿ ಮಗನ ಹತ್ರ ಅಲ್ಲಿ ತೊಗೊಂಡು ಹೋಗೋಕ್ಕಾಗಿಲ್ಲ. ಇಲ್ಲೇ ಬಂದು ಎಲ್ಲ ತೊಗೊಂಡಿದ್ಮೇಲೆ ಜ್ವರ ತಕ್ಷಣ ಹೋಗಿದೆ. ಅರ್ಧ ಗಂಟೆಯಲ್ಲಿ ಜ್ವರ ಹೋಗಿದೆ. ಈಗ ಬಂದಿದ್ದ ಮೇಲೆ ನೀವು ಬೆಡ್ಡಿಗೆ ಯಾವ ಥರ ಅಲ್ಲಿ ಏನು ತಿಳ್ಕೊಬೇಡಿ. ನಿಮ್ಗೆ ಬಂಗಾರ ತೊಗೊಳಕ್ಕೆ ಎಷ್ಟು ಕಷ್ಟಪಡ್ತೀರಾ, ನೀವು ಅಷ್ಟು ಕಷ್ಟಪಟ್ಟು ಒಂದು ಬೆಡ್ ತೊಗೊಳ್ಳಿ. ನೀವು ಬೆಡ್ ತೊಗೊಂಡಿದ್ದರೆ ನಿಮ್ಮ ಮಕ್ಕಳಿಗೆ ನಿಮಗೆ ಎಲ್ಲ ಅನುಕೂಲ ಆಗುತ್ತೆ. ಹೆಚ್ಚು ಕಡಿಮೆ ಅದು 85,000 ರೂಪಾಯಿ ಬೆಡ್. ಅದು ಆ ಬೆಡ್ಡು ತೊಗೊಂಡಾಗ ಆಗಿಲ್ಲ ಅಂದ್ರೂ ನೀವು ಸಣ್ಣದಿದೆ ಒಂದು 65,000 ಅದಾದರೂ ತೊಗೊಳ್ಳಿ. ಈಗ ಬಂಗಾರ ತೊಗೊಳಕ್ಕೆ ನೀವು ಎಷ್ಟು ಕಷ್ಟಪಟ್ಟು ತೊಗೊಳ್ತೀರಾ ಅಷ್ಟು ತೊಗೊಂಡ್ರೆ ನೀವು ಮನೆಯವ್ರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ನಿಮಗೂ ಅನುಕೂಲ ಆಗುತ್ತೆ. ನಮ್ಮ ಸರಾಕೇರಲ್ಲಿ ಯಾವ ಕಾಯಿಲೆ ಇದ್ರೂ ಎ ಟು ಝಡ್ ಕಾಯಿಲೆ ಇಲ್ಲಿ ಹೋಗೋ ಅಂಥ ಚಾನ್ಸ್ ಇದೆ ಇಲ್ಲಿ. ಮತ್ತು ಕೋರ್ಮಗ್ಗೆನಲ್ಲಿ ಒಂದು ಕ್ಯಾನ್ಸರ್ ಮಗು ಇತ್ತು, ಡಾಕ್ಟ್ರು ಸತ್ತೋಗುತ್ತೆ ಅಂತ ಹೇಳಿ ಕಳಿಸಿದ್ರು. ಅದು ಈ ನೀರು ಕುಡ್ದಿದ್ದ ಮೇಲೆ 1 ತಿಂಗಳು ಗಂಟ ಬದುಕಿತ್ತು ಮಗು. ಅದು ನಮ್ಮ ಕಣ್ಣಿಂದ ನೋಡಿರೋದು, ಕಣ್ಣಿಂದ ಅಲ್ಲಿ ಹೋಗಿ ಮಾತಾಡಿರೋದು, ನೀರು ತೊಗೊಂಡೋಗಿ ಕೊಟ್ಟಿರೋದೆಲ್ಲ ನಮ್ಮ ಸರಾಕೇರಿಯಿಂದ ಎಲ್ಲ ನೋಡಿದ್ದಾರೆ. ಮತ್ತು ಸರಾಕೇರಿ ನೀರು ನೀವು ಆ ಥರ ಅಂತ ತಿಳ್ಕೊಬೇಡಿ. ಅದು ಕ್ಯಾನ್ಸರ್ ಹಾಸ್ಪಿಟ್ಲಿ 1,250 ರೂಪಾಯಿ ಬೆಂಗಳೂರಲ್ಲಿ ಕೊಡ್ತಾ ಇರೋದು. ಕಡತ್ಕಟ್ಟೆ ಹೆಂಗಸರು ಒಂದು ಯಾರೋ ಬಂದು ಇಲ್ಲಿ ಅವ್ರು ಮಾಮೇದನ್ ಕೊಡ್ತಿದ್ದಾರೆ. ಆಮೇಲೆ ಅಲ್ಲಿ ಅಷ್ಟು ಕೊಟ್ಟು ದುಡ್ಡು ತೊಗೊಂಡು ಕೊಡ್ತಾ ಇದ್ದಾರಲ್ಲ ಅಂತ ಒಂದು ಮಿಷಿನ್ ಬುಕ್ ಮಾಡಿ ತೊಗೊಂಡಿದ್ದಾರೆ. ಅವರು ತಾಳಿನೂ ಹಳ ಇಟ್ಟು ಬಂದು ತೊಗೊಂಡಿದ್ದಾರೆ. ಅದು ನೀರಿನ ಮಿಷಿನ್, ಅಷ್ಟು ನೀರು ನೀವು ಪುಷ್ಕಟ್ಟೆ ಕೊಡ್ತಾ ಇದ್ದಾರೆ ಅಂತ ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ನಮ್ಮ ಇದು ಮಲ್ನಾಡು ಕ್ಯಾನ್ಸರ್ ಹಾಸ್ಪಿಟ್ಲ್ 250 ರೂಪಾಯಿ ಒಂದು ಗ್ಲಾಸ್. ಅದು ಆದರೆ ಇಲ್ಲಿ ಫ್ರೀ ಕೊಡ್ತಾ ಇದ್ದಾರೆ ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ನೀರಿಂದ ಭಾರಿ ಅನುಕೂಲ ಆಗುತ್ತೆ. ಅದು ನೀವು ಸ್ಕ್ಯಾನಿಂಗ್ ಮಾಡಿದ್ರೆ ನೀವು ಎಷ್ಟು ಕುಡಿದಿದ್ದೀರಾ, ಏನೇನು ಆಗಿದೆ ನೀರಲ್ಲಿ ಅಂತ ಎಲ್ಲ ನಿಮಗೆ ಗೊತ್ತಾಗತ್ತೆ. ಎಂತೆಂಥ ಡಾಕ್ಟ್ರುಗಳು ಬಂದು ತಗೊಳ್ತಾ ಇದ್ದಾರೆ. ಅದು ಹೇಳಿದ್ರು ನಮಗೆ, ಅದು ಹೋಗಿ ಬ್ಲಡ್ ಎಲ್ಲ ಹೀರ್ಕೊಬಿಡತ್ತೆ, ಅದಾಗತ್ತೆ ಇದಾಗತ್ತೆ ಹೇಳಿದೆ. ಆದರೆ ಕೆಸರಲ್ಲಿ ಬಿದ್ದಿದ ಮೇಲೇ ಅಲ್ಲಿ ಗೊತ್ತಾಗೋದು ಕೆಸರು ಎಷ್ಟಿದೆ, ನೀರು ಎಷ್ಟಿದೆ ಅಂತ ಹೇಳಿ. ಆ ಥರ ನೀವು ಬೆಡ್ ಮೇಲೆ ಮಲಗಿದ್ರೆ ನಿಮಗೆ ಗೊತ್ತಾಗತ್ತೆ. ಆ ಥರ ರಕ್ತ ಎಲ್ಲ ಹೀರುತ್ತೆ ಅಂತ ಹೇಳಿದರೆ ಇಷ್ಟು ದಿವಸ ಬದುಕಕ್ಕೆ ಆಗ್ತಾ ಇರಲಿಲ್ಲ. ಹೌದಾ? ಈಗ ನೀವೆಲ್ಲ ಬೆಡ್ ಮೇಲೆ ಮಲಗ್ತೀರಾ, ನೀವೇ ಅಬ್ಸರ್ವ್ ಮಾಡಿ ಎಷ್ಟು ನಮಗೆ ಬೆವರು ಬರುತ್ತೆ ಅಂತೇಳಿ. ಆದರೆ ನಿಮಗೆ ಜ್ವರ ಬಂದಾಗ ಒಂದು ಮಲಗಿ ಬೆವರು ಎಷ್ಟು ಬರುತ್ತೆ ಆವಾಗ ನೋಡಿ. ನೀವು ಬೇರೆ ಒಂದು ತೊಟ್ಟು ನೀವು ಬೆವರು ಬರೋಲ್ಲ ನಿಮಗೆ ಜ್ವರ ಬಂದಾಗ. ಮನೆಗೆ ತೊಗೊಂಡೋಗಿದ್ದೀವಿ ಅಂದರೆ ಮಕ್ಕಳು ಬರ್ತಾ ಇಲ್ಲ. ನಮ್ಮ ದೊಡ್ಡ ಮಗನ ಕೆಲಸಕ್ಕೆ ಹೋಗ್ತಾನೆ, ಅವ್ನಿಗೂ ಬರೋಕ್ಕೆ ಚಾನ್ಸ್ ಇಲ್ಲ ಇಲ್ಲಿ. ಅದಕ್ಕೋಸ್ಕರ ನಮ್ಮ ಸೊಸೆಗೂ ಬರೋಕ್ಕೆ ಆಗಲ್ಲ ಅವ್ರಿಗೂ. ಈಗ ಅದಕ್ಕೋಸ್ಕರ ತೊಗೊಂಡೋಗಿ ಮನೇಲಿ ಇದ್ದೀವಿ. ಅವ್ನು ರಾತ್ರಿ 10 ಗಂಟೆ 11 ಗಂಟೆ 1 ಗಂಟೆಗೆ ಬರ್ತಾನೆ. ಆವಾಗ ಬಂದು ಆರಾಮಾಗಿ 1 ಗಂಟೆ 2 ಗಂಟೆ ಮಲಗ್ತಾನೆ. ಒಂದೊಂದು ಟೈಮ್ ಅಲ್ಲೇ ಮಲಗ್ಬಿಡ್ತಾನೆ. ಈಗ ಭಾರಿ ಚೆನ್ನಾಗಾಗಿದೆ. ನಮ್ಮ ಸೊಸೆಗೆ ಬೆನ್ನು ಭಾರಿ ಇತ್ತು. ಅವರು ಒಂದೊಂದು ಸತಿ ಬರ್ತಾರೆ, ಇಲ್ಲಿ ತೋರಿಸ್ತೀನಿ ನಿಮಗೆ. ಒಂದು ಸತಿ ನಡೆಯೋಕ್ಕಾಗ್ತಾಯಿಲ್ಲ, ನಮಗೂ ನಡೆಯೋಕ್ಕಾಗ್ತಾಯಿಲ್ಲ. ಮೆಟ್ಲು ಹತ್ತಕ್ಕೆ ನನಗೆ ಭಾರಿ ತೊಂದರೆ ಆಗೋದು. ಈಗ ಆರಾಮಾಗಿ ಹತ್ತೀನಿ, ಇಳಿತೀನಿ, ಏನು ತೊಂದರೆ ಇಲ್ಲ. ಸರಾಕೇರಿಗೆ ನಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ನಾವು ಭಾರಿ ಕಡಿಮೆ ಇದೆ. ಶ್ರೀಮಂತರು ಯಾರು ಇಲ್ಲ ಸರ್. ನಾನು ಆಟೋ ಓಡಿಸೋದು,
ಆಟೋ ಓಡಿಸಿ ತಗೊಂಡಿರೋದು ನಾನು ಶ್ರೀಮಂತ ತಗೋಬೇಕಂತ ಏನಿಲ್ಲ, ಎಲ್ಲರೂ ತಗೋಬೋದು. ಈ ಲೆಕ್ಕದಲ್ಲಿ 1 ಲಕ್ಷ ರೂಪಾಯಿ ಅದು ದೊಡ್ಡದೇನಿಲ್ಲ ಸರ್. ಇವಾಗ ಈಗ ಒಂದು ಸತಿ ನನಗೆ ಜ್ವರ ಬಂದಿದೆ, ಹಾಸ್ಪಿಟ್ಲಿಗೆ ಹೋಗಿ ಬಂದರೆ 850 ರೂಪಾಯಿ ಒಂದು ದಿವಸಕ್ಕೆ. ಜ್ವರ ಇದೆ, ಡಾಕ್ಟ್ರ್ ಟ್ರೀಟ್ಮೆಂಟ್ ಏನು ಮಾಡ್ತಾರೆ ಹೇಳ್ರಿ, ಒಂದು ಮಾತ್ರೆ 500 ರೂಪಾಯಿ ಬರೀತಾರೆ, 300 ರೂಪಾಯಿ ಫೀಸ್ ಮಾಡ್ತಾರೆ, 50 ರೂಪಾಯಿ ಇಂಜೆಕ್ಷನ್, 850 ರೂಪಾಯಿ. 850 ರೂಪಾಯಿ ಒಂದು ಸತಿ ಜ್ವರಕ್ಕೆ ಬಂದರೆ, ಈಗ ನಾವು ಬೆಡ್ ತೊಗೊಂಡಿದ್ರೆ ಯಾರು ಶ್ರೀಮಂತರು ತೊಗೊಳ್ಬೇಕಂತಾರೆ ಏನಿಲ್ಲ, ಎಲ್ಲರೂ ತೊಗೋಬೋದು. ಇದು ಒಂದು ಈಗಿನ ಲೆಕ್ಕಕ್ಕೆ 1 ಲಕ್ಷ ರೂಪಾಯಿ ಯಾರು ದೊಡ್ಡದೇನಿಲ್ಲ ಇವಾಗ. ಅಪ್ಪ ಇವಾಗ ನೀವು ಇದೇ ದುಡ್ಡು ಬಂಗಾರ ತಗೋಬೋದಾಗಿತ್ತು. 1 ಲಕ್ಷ ಬಂಗಾರ ತೊಗೋಬೇಕಾಗಿತ್ತು. ಬಂಗಾರ ತೊಗೊಂಡ್ರೆ ಏನು, ಈಗ ಒಂದು ವಾಲೆ ತೊಗೊಳ್ಳೋದು 10 ಗ್ರಾಮ್ ತೊಗೊಂಡ್ರೆ 1.5 ಲಕ್ಷ ರೂಪಾಯಿ ದುಡ್ಡು ಬೇಕು ಇವಾಗ. ಅದು ಕಿವಿಯಲ್ಲಿ ಹಾಕ್ಕೊಳ್ತಾರೆ, ಟೈಮ್ ಬಂದಾಗ ತೊಗೊಂಡಾಗ ಅಡಾಡ್ತೀವಿ, ಯಾರಿಗೂ ಅನುಕೂಲ ಆಗೋದಿಲ್ಲ. ಅದು ಏನಾಗತ್ತೆ ಬಂಗಾರ ತೊಗೊಂಡ್ರೆ? ದುಡ್ಡಿರೋರು ತೊಗೊಳ್ಳಿಬೇಕಿದೆ, ನಮಗೆ ಬೇಡ. ಅದಕ್ಕೋಸ್ಕರ ಆರೋಗ್ಯ ತಗೊಂಡ್ರಿ. ಆರೋಗ್ಯ ಈಗೆಲ್ಲರಿಗೂ ಒಳ್ಳೇದಾಯ್ತಲ್ಲ. ಈಗ 1.5 ಲಕ್ಷ ರೂಪಾಯಿ ಕೊಟ್ಟು ವಾಲೆ ತೊಗೊಂಡ್ರೆ ನಮ್ಮ ಹೆಂಗಸರು ಒಬ್ಬರು ಹಾಕ್ಕೊಳ್ತಾರೆ, ಬೆಡ್ ತೊಗೊಂಡ್ರೆ ಈಗೆಲ್ಲರೂ ಅನುಕೂಲ ಆಗಲ್ವ? ಎಲ್ಲರೂ ಜ್ವರ ಬಂದಾಗ ಮಲಗ್ತಾರೆ. ಆದಮೇಲೆ ಈಗ ಸಣ್ಣ ಮಗು 4 ವರ್ಷದ ಮಗುನು ಬಂದು ಮಲಗತ್ತೆ. ನಾವು ನಿಮ್ಮ ಮನೆ ಎಲ್ಲರೂ ಮಾಡ್ತಾ ಇದ್ದೀವಿ. ಎಲ್ಲರೂ ಮಾಡ್ತಾ ಇದ್ದೀವಿ. 14 ಜನ ಇದ್ದೀವಿ, 14 ಜನನೂ ಮಾಡ್ತಾ ಇದ್ದಾರೆ. ಸರಾಗಿ